ನಮಸ್ಕಾರಗಳು ಸ್ನೇಹಿತರೆ. ಇಂದು ದಿ ಮೀಡಿಯಲ್ ಚಾನಲಲ್ಲಿ ನಾವು ಕೇಳಲಿರುವಂತಹ ಪ್ರೊಫೈಲ್ ಬದುಕಿನ ಕತ್ತಲೆ ಕಂಡರೂ ಮತ್ತೆ ಬೆಳಕನ್ನು ಹುಡುಕುತ್ತಿರುವ ಧೈರ್ಯಶಾಲಿ ಮಹಿಳೆಯ ಕಥೆಯಾಗಿದೆ. ಅವಳ ಹೆಸರು ಅನಿತಾ ಅಂತ. ವಯಸ್ಸು 38 ವರ್ಷ. ಮೂಲತಃ ಮೈಸೂರು ಜಿಲ್ಲೆಯವರು. ಹೈಸ್ಕೂಲ್ನಿಂದಲೇ ಶಾಂತ, ಜವಾಬ್ದಾರಿಯುತ ಸ್ವಭಾವವನ್ನು ಹೊಂದಿದವಳು. 26ರ ವಯಸ್ಸಿನಲ್ಲಿ ಮದುವೆಯಾದಳು. ಗಂಡ ಉದ್ಯೋಗದಲ್ಲಿ ಉತ್ತಮ ಸ್ಥಿತಿಯಲ್ಲಿದ್ದರು. ಇಬ್ಬರ ಬದುಕು ಸಂತೋಷದಿಂದ ಸಾಗುತ್ತಿತ್ತು. ಆದರೆ ವಿಧಿಯಾಟ ಕ್ರೂರವಾಯಿತು. ಮದುವೆಯಾದ 7ನೇ ವರ್ಷದಲ್ಲಿ ಗಂಡನನ್ನ ಹೃದಯಾಘಾತದಿಂದ ಕಳೆದುಕೊಂಡಳು. ಆ ದಿನದಿಂದ ಅವಳ ಬದುಕಿನಲ್ಲಿ ಏಕಾಂತ ಮತ್ತು ನೋವೇ ಹೆಚ್ಚಾಯಿತು. ಕುಟುಂಬದ ಬೆಂಬಲ ಇದ್ದರೂ ಅವಳ ಮನಸ್ಸು ಖಾಲಿ ಖಾಲಿಯೇ ಇತ್ತು ಎಂದು ಕೂಡ ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇಂಥವರಿಗೆ ಯಾರಾದರೂ ಬಾಳು ಕೊಡುವಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅಥವಾ ಇವರ ಫೋನ್ ನಂಬರ್, ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಸೆಂಡ್ ಮಾಡುತ್ತೇನೆ. ಹಾಗೆ ಇಂದು ಅನಿತಾರವರು ಹೊಸ ಬದುಕಿಗೆ ಸಿದ್ಧಳಾಗಿದ್ದಾಳೆ. ಅವಳಿಗೆ ಬೇಕಿರುವಂಥವರು ಜವಾಬ್ದಾರಿಯುತ, ಮನಸ್ಸಾರೆ ಪ್ರೀತಿಸುವಂತಹ, ಕುಟುಂಬದೊಂದಿಗೆ ಬೆರೆತು ಹೋಗುವವರು. ವಯಸ್ಸು 38ರಿಂದ 48ರ ಒಳಗೆ ಇರಬೇಕು ಎಂದು ಹೇಳಿಕೊಂಡಿದ್ದಾರೆ. ಮದುವೆಯಾದವರು ಓಕೆ, ವಿಧವರಾಗಿದ್ದರೂ ಪರವಾಗಿಲ್ಲ, ಆದರೆ ನಿಜವಾದ ಸಂಗಾತಿಯಾಗಬೇಕು ಅಷ್ಟೇ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಅವಳಿಗೆ ಆಹಾರ ತಯಾರಿಸುವುದು, ದೇವಾಲಯಗಳಿಗೆ ಭೇಟಿ ನೀಡುವುದು, ಪ್ರವಾಸ ಮಾಡುವುದು ಇಷ್ಟ. ಹಾಗೆ ಅವಳು ಹೇಳುವಂತಹ ಮಾತು ಏನೆಂದರೆ, ನನ್ನ ಬದುಕಿನಲ್ಲಿ ಮತ್ತೆ ಸಂತೋಷ ತರಬಲ್ಲವನು ಬೇಕು. ನಾನು ಅವನಿಗೆ ನಂಬಿಕೆ, ಪ್ರೀತಿ, ಗೌರವವನ್ನು ಕೊಡುತ್ತೇನೆ ಎಂದು ಕೂಡ ತಿಳಿಸಿದ್ದಾರೆ. ಕೊನೆಗೆ ಅವಳು ಮನವಿಯನ್ನು ಮಾಡುತ್ತಾಳೆ. ನಾನು ಮತ್ತೆ ಪ್ರೀತಿಸಬೇಕೆಂದು ನಿರ್ಧರಿಸಿದ್ದೇನೆ. ಯಾರಾದರೂ ನಿಜವಾದ ಹೃದಯದಿಂದ ನನ್ನ ಬದುಕಿನಲ್ಲಿ ಬಂದು ಬೆಳಕು ತರಲು ಬಯಸಿದರೆ ಬನ್ನಿ, ನಾವು ಹೊಸ ಅಧ್ಯಾಯವನ್ನು ಶುರು ಮಾಡೋಣ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ನೀವು ಹೊಸ ಅಧ್ಯಾಯನ ಶುರು ಮಾಡಬೇಕೆಂದರೆ ಇವರ ಫೋನ್ ನಂಬರ್, ಅಡ್ರೆಸ್ ಬೇಕಾಗುತ್ತದೆ. ಇವರ ಫೋನ್ ನಂಬರ್, ಅಡ್ರೆಸ್ ನಿಮಗೆ ಬೇಕು ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.